ರಾಯಚೂರು ನಗರದ ಮುತ್ಕಲ್ಪೇಟ್ ವಾರ್ಡ್ ನಂಬರ್ 25ರಲ್ಲಿ ಸುಮಾರು ದಿನಗಳಿಂದ ಪಶುಗಳ ದಾಳಿಗೆ ಬೇಸತ್ತು ಜೀವ ಭಯದಿಂದ ತಿರುಗಾಡುವ ಶಾಲಾ ಮಕ್ಕಳು ಮತ್ತು ಪೋಷಕರು. ರಾಯಚೂರು ನಗರದ ಮಿಲ್ಟನ್ ಸ್ಕೂಲ್ ಮತ್ತು ಸರ್ವೋದಯ ಸ್ಕೂಲ್ ಸುತ್ತಮುತ್ತ ಒಂದು ಆಕಳು ಸಂಚರಿಸ್ತಾ ಶಾಲೆಗೆ ಹೋಗುವ ಚಿಕ್ಕ ಮಕ್ಕಳ ಮೇಲೆ ಆಕಳು ದಾಳಿ ಮಾಡುತ್ತಿದೆ ಮತ್ತು ಮಡ್ಡಿಪೇಟೆ ಹಾಗೂ ಲಕ್ಷ್ಮಮ್ಮ ಗುಡಿ ಕಲ್ಯಾಣ ಮಂಟಪ ರಸ್ತೆಯ ಮೇಲೆ ದ್ವಿಚಕ್ರ ವಾಹನ ಮೇಲೆ ಹೋಗುವವರೆಗೂ ಅಡ್ಡಗಟ್ಟಿ ದಾಳಿ ಮಾಡಿ ಗಾಯಗೊಳಿಸಿ ಸುಮಾರು ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬಡಾವಣೆ ನಿವಾಸಿಗಳ ಮೇಲೆ ದಾಳಿ ಮಾಡುತ್ತಿದೆ. ಇದರಿಂದ ಸ್ಥಳೀಯ ನಿವಾಸಿಗಳು ಭಯಭೀತಗೊಂಡಿದ್ದಾರೆ. ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಹೆದರುತ್ತಿದ್ದಾರೆ. ಪುಟ್ಟ ಮಗು ಮೇಲೆ ದಾಳಿ ಮಾಡಿ ಗಾಯಗೊಳಿಸಿದೆ. ಮಗುವಿನ ಚೀರಾಟ ಕೇಳಿ ಮನೆಯಲ್ಲಿದ್ದ ತಂದೆ ಓಡಿಬಂದು ತನ್ನ ಮಗುವನ್ನು ರಕ್ಷಣೆ ಮಾಡಲು ಮುಂದಾದಾಗ ಅವರ ಮೇಲೂ ಕೂಡ ದಾಳಿ ನಡೆಸಿ ಗಾಯಗೊಳಿಸಿದೆ ಮತ್ತು ದ್ವಿಚಕ್ರ ವಾಹನದ ಮೇಲೆ ತಂದೆ ಮಗು ರಸ್ತೆ ಮೇಲೆ ಹೋಗುವಾಗ ದ್ವಿಚಕ್ರ ವಾಹನ ಅಡ್ಡಗಟ್ಟಿ ಆಕಳು ದಾಳಿ ಮಾಡಿದ್ದನ್ನು ಸಿಸಿಟಿವಿಯಲ್ಲಿ ಸೆರೆ ಹಿಡಿಯಲಾಗಿದೆ. ದಾಳಿ ಮಾಡುವುದನ್ನು ಗಮನಿಸಿ ಅಲ್ಲಿನ ಸ್ಥಳೀಯರು ತಂದೆ ಮಗುವನ್ನು ರಕ್ಷಣೆ ಮಾಡಿದ್ದಾರೆ. ಸುಮಾರು ತಿಂಗಳುಗಳ ಹಿಂದೆ ಅನೇಕರ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿದೆ. ಆಕಳು ದಾಳಿಯಿಂದ ಯಾವತ್ತಿನಲ್ಲಿ ಯಾರ ಜೀವ ಹೋಗುತ್ತದೆ ಗೊತ್ತಿಲ್ಲ. ಸಾರ್ವಜನಿಕರ ಭಯಭೀತಗೊಂಡಿದ್ದಾರೆ. ಇದಕ್ಕೆಲ್ಲ ಮಹಾನಗರ ಪಾಲಿಕೆಯವರು ನಿರ್ಲಕ್ಷ್ಯವೇ ಕಾರಣ. ಸಾರ್ವಜನಿಕರು ಆಕಳು ದಾಳಿಯಿಂದ ಜೀವ ಹೋದರೆ ಅದಕ್ಕೆ ನೀವೇ ಜವಾಬ್ದಾರರು. ಆದ ಕಾರಣ ಕೂಡಲೇ ಸ್ಪಂದಿಸಿ ಆಕಳನ್ನು ಸೆರೆ ಹಿಡಿದು ಗೋಶಾಲೆಗೆ ಒಪ್ಪಿಸಬೇಕು ಎಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ಮಹಾನಗರ ಪಾಲಿಕೆ ಆಯುಕ್ತರಿಗೆ ರಾಯಚೂರು ಇವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಬಂಗಿ ಮುನಿರೆಡ್ಡಿ, ಮಕ್ತಲ್ಪೇಟೆ ನಿವಾಸಿ ಮತ್ತು ಜಿಲ್ಲಾಧ್ಯಕ್ಷ ಲೋಕ ಜನಶಕ್ತಿ ಪಕ್ಷ ಕಿಸೆ ರಾಯಚೂರು ಮತ್ತು ಕಾನೂನು ಘಟಕ ಅಧ್ಯಕ್ಷ ಶೇಖರ್ ಗೌಡ ವಕೀಲರು ಹಾಗೂ ನರಸಪ್ಪ ಉಪಾಧ್ಯಕ್ಷರು ಮತ್ತು ಜಿತೇಂದ್ರ ಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಇನ್ನು ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.